ಬಲು ಮಾತನಾಡುವೆ ತಲೆಗೆ ಪಿತ್ತಗಳೇ ಏರಿ ಏರಿ ಬಲು ಮಾತನಾಡುವೆ ಬಲು ಮಾತನಾಡುವೆ ಬಲು ಬಲು ಮಾತನಾಡುವೆ ಬಲು ಬಲು ಮಾತನಾಡುವೆ ಹಲ್ಗಳ ಮುರಿಯುವೆನು ಹಲ್ಗಳ ಮುರಿಯುವೆನು ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ ಹಲ್ಗಳ ಮುರಿಯುವೆನು
ಸಾರ್ಥಕ ಆಯ್ತು ನಾನು ಬರೀರಿ ಅಂತ ಹೇಳಿದಕ್ಕೆ. ಎಂತಾಯ್ತು ಚಂದ್ರ, ನನಗೆ ಎಷ್ಟು ನೋವಾಯ್ತು ಗೊತ್ತುಂಟಾ? ನೋವಾದದ್ದು ಯಾಕ? ನೀನು ಅಷ್ಟೆಲ್ಲ ಹಾರಾಡುವಾಗ ಅಯ್ಯೋ 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 ಅಂತ ಅನಿಸ್ತು. ಆಮೇಲೆ ನೀನು ಕೂತ್ಕೊಂಡಿಯಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ ತಿರುಗಿದೆ ನೀನು. ಕೈ ಕೂತ್ಕೊಂಡು ಕೂಡ ನಿಂಗೆ ಹಾಗೆ ಆಗುದು. ಏ ಓ ಅದಲ್ಲ ಚಂದ್ರ, ನಾವು ಉಸಿರು ಬಿಡುದಂತದ್ದು. ಸಿಟ್ಟು ಬಂತು ನನಗೆ. ಸಿಟ್ಟ? ಹಾಗಾಗಿ ಏನು ಉಸಿರು ಬರುದು. ಮತ್ತೆಂತ ಮೈ ಹೆಚ್ಚಾಯ್ತು ಅಂತ ಬರ್ಕೊಂಡೆ ನೀನು. ಮೈ ಹೆಚ್ಚಾಗಿದ್ದ ಅಲ್ಲ, ವಯಸ್ಸಾಯ್ತು ಅಂತ ತಿಳ್ಕೊಂಡೆ. ನೀನು ಸುಮ್ಮನೆ ಇರ್ತೀಯ? ನಿನಗೆ 2 ಹೇಳು ಅಲ್ವೇನೆ? ಎಂತದ್ದು 2 ಹೇಳು ಅಷ್ಟೇ, 14 ಮತ್ತೆ ಮತ್ತೆ ಓ ಏರು ಜವ್ವನೆ ನೀನೀಗ ಎಲ್ಲ ಹೆಣ್ಣು ರಕ್ತ ಹಾಗಾಗಲ್ವಾ? ಇಷ್ಟೆಲ್ಲ ಹಾರಾಡುವ ನೀನು ಬಿಡುವುದಿಲ್ಲ ಎಲ್ಲಿ. ಅಯ್ಯೋ ಈ ಹುಲ್ಲುಗಾವಲು ಇಷ್ಟೆಲ್ಲ ಓಡಾಡ್ತೀನಿ ಅಂತಂದ್ರೆ ಮನೆಯೊಳಗೆ ಎಷ್ಟು ಹಾರಾಡುವುದು. ಅದು ಬಿಸಿ ರಕ್ತ ಅಂತಲ್ಲ, ರಕ್ತ ಬಿಸಿ ಇರ್ಲವರೆಗೂ ನಾವು ಬಿಡುವುದಿಲ್ಲ ಇದನ್ನ. ಹಾಗೆ ಇರ್ಬೇಕು, ಅನುಮಾನ ಇಲ್ಲ ನೋಡು. ಅಷ್ಟೇ ಅಲ್ಲ, ಎಲ್ಲೇ ಆಗಲಿ ಬೇಕು ಅಂದ್ರೆ ಕೂತ್ಕೊಳ್ಬೇಕು, ಬೇಕು ಅಂದ್ರೆ ಮಲ್ಕೊಳ್ಬೇಕು ನಾವು. ಹಾಗೆ ಅಂದ್ರೆ ಬೇಕು ಮನಸ್ಸಿಗೆ. ಯಾರಿಗೆ ಬೇಕು ಅಂದ್ರೆ? ಮನಸ್ಸಿಗೆ, ನಮ್ಮ ಮನಸ್ಸಿಗೆ ಬೇಕು. ಹೌದು, ಬೇಕು ಅಂದ್ರೆ ಕೂತ್ಕೊಳ್ಬೇಕು, ಬೇಕು ಅಂದ್ರೆ ಮತ್ತಂತ ಹೇಳಿರ್ಲಿ. ಯಾರಿಗೆ ಬೇಕು ಅಂತ ಮನಸ್ಸಿಗೆ. ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ದಂಡಿಗೆ ನೇರಿ ಹೋಗುತ್ತಿರುವ ಸಂದರ್ಭಕ್ಕೆ ನಮ್ಮನ್ನು ತಡೆದು ನಿಲ್ಲಿಸಿದ್ದಷ್ಟೇ ಅಲ್ಲ, ಬಾಯಿ ಬಂದಾಗ ಮಾತಾಡ್ತಾ ಇದ್ದೀಯ ನೀನು. ಕೂಗೋಣ. ಕೂಗದೆ ಮತ್ತೆಂತದ್ದು? ಈ ಸುಮ್ಮನೆ ಇರ್ತೀಯ? ಎಂತದ್ದು? ನಾನು ಮಕ್ಕಳಲ್ಲಿ ಹೇಳಿದ್ದೇನೆ. ಏನಂತ? ತರುಣಿ ದಂಡಿಗೆ piಡಿದು ನಾನಾ ಪರಿಯಲ್ಲಿ ಮಾತನಾಡದಿದ್ದರೆ ಇದ್ದಡೆ ನಾನು ನಿಮ್ಮ ಸಕನೆ. ನೋಡಿ, ಕೆಲವು ಗಂಡಸರು ಕೆಟ್ಟ ಅಭ್ಯಾಸ ನನಗೆ ಮೈ ಮುಟ್ಟಿದ್ರೆ ಮಾತಾಡ್ತಿದ್ದೆ. ಹೌದೇನೇ? ಇದ್ಯಾ ಒಂದು ಸೀರೆ? ನೀನು ಮುಟ್ಟೆ ನೀ ಎಲ್ಲಿ ಮುಟ್ಟರು ಇತ್ತವೆ ತೊಟ್ಟೆ. ಅದಲ್ಲ. ಓ ತುಟಿ ಮೀರಿದ ಹಲ್ಲು ಅದು ಕಳಚಿ ಹೋಗ್ತದೆ. ನಿನಗೆ ಹಾಗೆ ಆಗಿದ್ದು ಒಳ್ಳೆದಲ್ಲ. ನಮ್ಮನ್ನು ತಡೆದು ನಿಲ್ಲಿಸಿ ಬೇಕಾದಾಗ ಮಾತಾಡ್ತೀಯ ಅಂತಾದ್ರೆ ಹೌದು, ಬಾಳೆ ಹಾಕದ ಕೈ ಅಂತ ತೋಡ್ಬೇಡ. ಕೆನ್ನಕ್ಕೆ ಬಂದ್ರೆ ಹುಲ್ಲು ಹುಲ್ಲುದು ಹೋಗ್ಬೇಕು ಎಂದು. ಅದು ಸುಲಭ ಮಾತಾಡ್ತೀನಿ. ನಾನು ಏನ್ ತಿಳ್ಕೊಂಡೆ ನೀನು? ಮತ್ತೆ ಎಂತದ್ದು ಅಂತ ಬೇಡ ನೀನು. ಹೊಲ್ಲು ಹೇಳುವಾಗ ಒಂದು ಕತೆ ನೆನಪಾಯ್ತು ನನಗೆ. ಏನು? ಈ ಹೊಲ್ಲಿಗೂ ನಾಲ್ಗೆಗೂ ಜಗಳ ಆಯ್ತಂತೆ. ಕತೆ ಒಳ್ಳೆದುಂಟು. ಹೌದೌದು, ಹೊಲ್ಲು ಹೇಳಿತು, ನಾವು 32 ಮಂದಿ ಇದ್ದೇವೆ, ಬೇಡ ನಾಳೆಗೆ ನೀವು ಒಬ್ಳು ನೀ ಅಲ್ಲ ಆಚೆ ಕಂಬ ಉಂಟು ರೋಡಲ್ಲಿ. ಕಂಬ ಅಲ್ಲ, ಭುಜ ಆಗುದಿಲ್ವಲ್ಲೇ? ಭುಜ ಆಗುದಿಲ್ಲ ಅದು, ನಿನಗೆ ಬೇಡ ಈಗ. ಆವಾಗ ಹೇಳಿತಂತೆ, ನಾಳೆಗೆ ನೀವು 32 ಇದ್ದೀರಿ ಅಂತ ನನ್ನ ಹೆದರಿಸುದು ಬೇಡ, ನಾವೊಬ್ಬನೇ ಸಾಕು, ನೀವು 32 ಮಂದಿ ಕಲಿಸ್ತೇನೆ. ಹೇಗೆ? 4 ಜನ ಸಂಭಾವಿತರು ಸೇರಿದಲ್ಲಿ ಒಂದು ಬೇಡದಿದ್ದು ಮಾತಾಡ್ದ ಆಯ್ತಪ್ಪ, 32 ಹಲ್ಲು ಉದುರು ಸಾಕುದಿಲ್ಲ ಅಂತ. ಹಾಗೆ ಹಾಗೆ ನಿನ್ನ ಹೊಲ್ಲು ಕಡೆ ಬಿಡ್ತೇನೆ ಈಗ ನಾನು. ನೀನು ಆ ಕೆಲಸ ಮಾಡ್ತೀಯ? ಎಂತದ್ದು? ಸ್ವಲ್ಪ ನೋವು ಉಂಟು. ಅವರು ಹಲ್ಲನ್ನು ಕೀಳುವುದು ಅಥವಾ ಚಿಕಿತ್ಸೆ ಮಾಡಿ, ನಾ ಹಲ್ಲು ಉದುರಿಸುದು ಅಂತ ಹೇಳಿದ್ ನಾನು. ಅಲ್ಲ, ಉದುರಿಸುದು ಬೇರೆ ಅದು. ಹಾಗೆ ಉದುರಿಸಿದ್ರೆ ಅದೇ ಹಲ್ಲು ಉದುರಿಸಬೇಕು. ಅವರು ವೈದ್ಯರು ಫಲಕ ಹಾಕೊಂಡು ಕೂತ್ಕೊಂಡಿರ್ತಾರೆ, ಇಲ್ಲಿ ಹಲ್ಲು ಹುಡುಕು ಹಲ್ಲುಗಳನ್ನು ಸರಿ ಇದ್ದದ್ದು ಕೇಳುದಿಲ್ಲ ಅವರು. ನಾ ಸರಿ ಇದ್ದದ್ದು ಉದುರಿಸ್ತೇನೆ ಅಂತ ಹೇಳಿದ್ದು ನಿಮಗೆ. ನಾನು ಮಾತಾಡ್ಲಿಕ್ಕೆ ಕಾರಣ ಉಂಟು. ಏನ್ ಮಾತಾಡ್ತೀನಿ? ನಿನ್ನನ್ನು ಕಂಡಾಗ ನನಗೆ ಅಯ್ಯೋ ಅಂತ ಅನಿಸ್ತಾ ಉಂಟು. ಅಯ್ಯೋ